ಕುರಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿ ನಿಜವಾಗ್ಲೂ ಲಕ್ಷ ಸಂಪಾದನೆ ಮಾಡ್ಬೋದಾ? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಯಾನಂದ್ SM ಫಾರ್ಮ್ಸ್ನಿಂದ. ಕುರಿ ಫಾರ್ಮಿಂಗಲ್ಲಿ ಮೊದಲ ಹೆಜ್ಜೆ ಸಾಕಾಣಿಕೆ ಮಾಡುವ ಶೆಡ್. ದಯವಿಟ್ಟು ಎಲಿವೇಟೆಡ್ ಶೆಡ್ ಮಾಡಿ ಹಾಗೂ ತುಂಬ ಕಡಿಮೆ ಖರ್ಚಲ್ಲಿ ಮಾಡಿ. ಶೆಡ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನೀವು ನೆಲದ ಮೇಲೆ ಸಾಕಾಣಿಕೆ ಮಾಡಿದ್ರೆ ಮರಿ ಗ್ರೋತ್ ಎಕ್ಸ್ಪೆಕ್ಟೆಡ್ ರೀತಿ ಬರಲ್ಲ ಹಾಗೂ ರೋಗಗಳು ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಎರಡನೇದು ಬ್ರೀಡ್ ಸೆಲೆಕ್ಷನ್. ನಿಮ್ಮ ಲೋಕಲ್ ಮಾರ್ಕೆಟಿಂಗ್ಗೆ ಯಾವ ಬ್ರೀಡ್ ಸೂಟಬಲ್ ಆಗುತ್ತೋ ಆ ಬ್ರೀಡ್ ಚೂಸ್ ಮಾಡಿ. ಇನ್ಸ್ಟಾಗ್ರಾಮ್ ನೋಡಿ ಸಿಕ್ಕಿದ ಬ್ರೀಡೆಲ್ಲ ಚೂಸ್ ಮಾಡಬೇಡಿ, ಯಾಕಂದರೆ ನಿಮಗೆ ಮಾರ್ಕೆಟಿಂಗ್ ತುಂಬ ಕಷ್ಟ ಆಗುತ್ತೆ. ಫ್ಯಾಟ್ನಿಂಗ ಅಥವಾ ಬ್ರೀಡಿಂಗ, ನಿಮ್ಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬರೋವರೆಗೂ ಬ್ರೀಡಿಂಗ್ ಮಾತ್ರ ಚೂಸ್ ಮಾಡಬೇಡಿ, ಯಾಕಂದರೆ ಬ್ರೀಡಿಂಗ್ ಸಮುದ್ರ ಇದ್ದಂಗೆ. ಫ್ಯಾಟ್ನಿಂಗ್ ಆಯ್ಕೆ ಮಾಡಿ, ದುಡ್ಡು ರೊಟೇಷನ್ ಆಗುತ್ತೆ, ಕುರಿಗಳ ಬಗ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಬರುತ್ತೆ. ಪರ್ಚೇಸಿಂಗ್. ಫ್ಯಾಟ್ನಿಂಗ್ನ ಮುಖ್ಯವಾದ ಘಟ್ಟ ಅಂದರೆ ಸರಿಯಾದ ಮರಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಹಾಗೂ ಆ ಮರಿಗಳನ್ನ ಸರಿಯಾದ ಮೊತ್ತಕ್ಕೆ ಮಾರಾಟ ಮಾಡೋದು. ಮಧ್ಯವರ್ತಿಗಳ ಬಗ್ಗೆ ತುಂಬ ಹುಷಾರಾಗಿದೆ. 0.5 ಮೇಂಟೆನೆನ್ಸ್. ಮರಿ ತಂದ ತಕ್ಷಣ ಬೇಸಿಕ್ ವ್ಯಾಕ್ಸಿನೇಷನ್ ಮಾಡಿಸಿ ಹಾಗೂ ಸಮಸ್ಯೆ ಇರೋ ಕುರಿಗಳನ್ನ ಹುಡುಕಿ ಟ್ರೀಟ್ಮೆಂಟ್ ಮಾಡಿ, ಸಪ್ರೇಟ್ ಮಾಡಿ, ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಫೀಡಿಂಗ್ ಮಾಡಿ. 0.6 ಪ್ರಾಫಿಟ್. ನೀವು ಎಲ್ಲ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿನೂ ನಿಮಗೆ 10% ಮಾರ್ಟಿಲಿಟಿ ಬಂದರೂ ಕೂಡ ನಿಮಗೆ ನೀವು ಹಾಕಿರೋ ಬಂಡವಾಳಕ್ಕೆ 9ರಿಂದ 10% ಪ್ರಾಫಿಟ್ ಬರುತ್ತೆ. ಮಾರ್ಟಿಲಿಟಿ 0% ಇತ್ತು ಅಂದರೆ ನಿಮಗೆ 20% ಪ್ರಾಫಿಟ್ ಬರುತ್ತೆ. ಎಕ್ಸಾಂಪಲ್, 10 ಲಕ್ಷ ನೀವು ಇನ್ವೆಸ್ಟ್ ಮಾಡಿದರೆ 2 ಲಕ್ಷ ಪ್ರಾಫಿಟ್ ಬರುತ್ತೆ ವಿತಿನ್ 90 ಡೇಸ್ ವಿತ್ 0% ಮಾರ್ಟಾಲಿಟಿ. ಈ ವಿಡಿಯೋಯಿಂದ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಅನ್ಕೊತೀನಿ. ಹಾಗೂ ಫ್ಯಾಟ್ನಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಫ್ಯಾಟ್ನಿಂಗ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬ್ರೀಡಿಂಗ್ ಬಗ್ಗೆ ಏನಾದರೂ ಬೇಕಾದರೆ ಬ್ರೀಡಿಂಗ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.